ಹದ್ದೆ ಇನ್ನೊಂದು ಸಾರಿ ಓದಿ ನೋಡೋಣ ಅದನ್ನು. ಕೀರ್ತನೆಗಳು 139ನೇ ಅಧ್ಯಾಯ. ಕೀರ್ತನೆಗಳು 139ನೇ ಅಧ್ಯಾಯ 13ನೇ ವಚನ. ಪ್ರತಿ ಮನುಷ್ಯನಿಗೂ ಸಹ ತಾಯಿ ಗರ್ಭದಲ್ಲಿ, ಏಕೆಂದರೆ ಫಸ್ಟ್ ಕ್ಯಾಟಗರಿಯಲ್ಲಿ ಇದ್ದೀವಲ್ವ, ತಾಯಿ ಗರ್ಭದಿಂದ ನಪುಂಸಕರಾಗಿ ಹೊರಗಡೆ ಅಂದರೆ ನಪುಂಸಕರಾಗಿ ಆ ಗುಣವನ್ನು ಅಲ್ಲೇ ಹೊಂದಿ ಹೊರಗಡೆ ಬರ್ತಿರುವಂಥವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಏನಂತೆ ತಾಯಿ ಗರ್ಭದಲ್ಲಿ ಏನಂತೆ, ಹೇಗಾಗತ್ತಂತೆ ನಿರ್ಮಾಣ, ಯಾರು ಮಾಡ್ತಾರಂತೆ? ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಅಂದರೆ ಯಾರಿಲ್ಲಿ? ದೇವರು. ಹಾಗಾದರೆ ಪ್ರತಿ ಮಗುವೂ ಸಹ ತಾಯಿ ಗರ್ಭದಲ್ಲಿ ನಿರ್ಮಾಣ ಆಗ್ತಿದೆ. ಆ ಮಗುವಿಗೆ ಮೂಗಿದೆ, ಕಿವಿ ಇದೆ, ಬಾಯಿ ಇದೆ, ಇದೆಲ್ಲ ಇದೆ ಅಂತ ಹೇಳಿದ್ರೆ ಯಾರು ಈ ಅಂಗಾಂಗವನ್ನು, ಪ್ರತಿ ಅಂಗಾಂಗವನ್ನು ಸಹ ನಿರ್ಮಾಣ ಮಾಡಿತ್ತು? ದೇವರು. ಬರೆಸಿದ್ದಾರೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ. ಈಗ ಹಾಗಾದರೆ ತಾಯಿ ಗರ್ಭದಲ್ಲೇ ನಪುಂಸಕರಾಗಿ ಸ್ವಲ್ಪ ಜನ ಹುಟ್ಟಿ ಹೊರಗಡೆ ಬರ್ತಿದ್ದಾರೆ ಅಂತ ಹೇಳಿದಾಗ ಈ ನಿರ್ಮಾಣನೂ ಎಲ್ಲಾಗಿರಬೇಕು? ತಾಯಿ ಗರ್ಭದಲ್ಲೇ ಆಗಿರಬೇಕು. ಹೌದಾ? ಮಾಡಿದ್ಯಾರು? ಇಲ್ಲಿ ಭಕ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ನನ್ನ ತಾಯಿ ಗರ್ಭದಲ್ಲಿ ನನ್ನನ್ನು ನೀನೇ ನಿರ್ಮಾಣ ಮಾಡಿದ್ಯಾ, ನನ್ನ ಅಂತರೇಂದ್ರಿಯಗಳನ್ನು, ನನ್ನ ಅಂಗಾಂಗಗಳನ್ನು ನೀನೇ ನಿರ್ಮಾಣ ಮಾಡಿದ್ಯಾ ಅಂತ ದೇವರ ಕಡೆ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಿದ್ದಾರೆ. ಹಾಗಾದರೆ ನಪುಂಸಕರು ಸಹ ತಾಯಿ ಗರ್ಭದಿಂದನೇ ಆಗಿ ಬರ್ತಾರೆ ಅನ್ನುವಂತಹದ್ದಲ್ಲ ಫಸ್ಟ್ ಕ್ಯಾಟಗರಿ. ಯಾರು ನಿರ್ಮಾಣ ಮಾಡಿದ್ದು ಹಾಗಿದ್ರೆ ಅವರನ್ನು? ದೇವರೇ. ಇನ್ನೊಂದು ವಚನವನ್ನು ನೋಡೋಣ. ದೇವರೇ ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ಕ್ಲಾರಿಟಿಗೋಸ್ಕರ ಇದನ್ನೆಲ್ಲ ನೋಡ್ತಿದ್ದೀವಿ. ವಿಮೋಚನಕಾಂಡ 4ನೇ ಅಧ್ಯಾಯ, ವಿಮೋಚನಕಾಂಡ 4ನೇ ಅಧ್ಯಾಯ 11ನೇ ವಚನ, 4:11. ದೇವರೇ ಹೇಳ್ಕೊಳ್ತಿದ್ದಾರೆ. ಇಷ್ಟೊತ್ತು ಭಕ್ತ ಹೇಳಿರುವಂತಹ ಮಾತನ್ನು ನೀವು ನೋಡಿದ್ರಿ. ನನ್ನ ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿರುವಂಥವ್ರು ನೀವೇ ಅಂತ ಭಕ್ತ ಹೇಳಿರುವಂತಹ ಮಾತನ್ನು ನೋಡಿದ್ರಿ. ಈಗ ದೇವರೇ ಹೇಳ್ತಿದ್ದಾರೆ ಏನಂತೆ? ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಅಂದರೆ ನಮಗಿರುವಂತಹ ಬಾಯಿ ಯಾರಂತೆ ಕೊಟ್ಟಿದ್ದು? ದೇವರ. ಓಕೆ, ನೆಕ್ಸ್ಟ್. ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವಿಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ನಾನೇ ನಿರ್ಮಾಣ ಮಾಡಿರುವಂತಹ ನಾನೇ, ನಿಮಗೆ ಕಿವಿ ಕೊಟ್ಟಿರುವಂತಹ ನಾನೇ, ಮೂಗು ಕೊಟ್ಟಿರುವಂತಹದ್ದು, ಬಾಯಿ ಕೊಟ್ಟಿರುವಂತಹ ನಾನೇ ಅಂತ ದೇವರು ಹೇಳ್ಕೊಳ್ತಿದ್ದಾರೆ. ಇವಾಗ ಹೇಳಿ, ಹಾಗಾದರೆ ನಪುಂಸಕರಾಗಿ ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರನ್ನು ಯಾರು ಉಂಟು ಮಾಡಿರಬೇಕು? ದೇವರೇ. ಈಗ ಮುಖ್ಯವಾಗಿರುವಂಥ ಪ್ರಶ್ನೆಗೆ ಬಂದಿದ್ದೀವಿ. ದೇವರು ಉಂಟು ಮಾಡಿದ್ರು ಸರಿ, ಯಾಕುಂಟು ಮಾಡಿದ್ರು? ಯಾಕೆ ದೇವ್ರಿಗೆ ಗೊತ್ತಿಲ್ವಾ? ನಪುಂಸಕರಾಗಿ ಇವರನ್ನು ಉಂಟು ಮಾಡಿದ್ರೆ ಇವರಿಗೆ ಈ ಲೋಕದಲ್ಲಿ ಕಷ್ಟ ಬರುತ್ತೆ ಅಂತ ಗೊತ್ತಾ ಇಲ್ವಾ? ಇವ್ರಿಗೆ ಯಾರೂ ಕೆಲಸ ಕೊಡೋದಿಲ್ಲ ಅಂತ ಗೊತ್ತಾ ಇಲ್ವಾ? ಮನೆಯವರು ಇವ್ರನ್ನ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾ ಇಲ್ವಾ? ಗೊತ್ತಾ? ಇವರಿಗೆ ಅಂತ ಹೇಳಿ ತಮ್ಮದೇ ಆಗಿರುವಂಥ ಒಂದು ರಕ್ತ ಸಂಬಂಧದಿಂದ ಬೆಳೆದಿರುವಂಥ ಒಂದು ಕುಟುಂಬ ಇರೋದಿಲ್ಲ ಅಂತ ಗೊತ್ತಾ ಇಲ್ವಾ? ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದರೂ ಇವರನ್ನು ಸಹ ನಾನೇ ಸೃಷ್ಟಿ ಮಾಡಿರುವಂತಹದ್ದು ಅಂತ ಏನಕ್ಕೋಸ್ಕರ ಹೇಳ್ಕೊಂಡ್ರು ಸತ್ಯವೇದದಲ್ಲಿ? ಇಷ್ಟಕ್ಕೂ ಇವ್ರನ್ನ ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕು? ಇವ್ರನ್ನ ಬಾಧೆ ಪಡಿಸೋದಕ್ಕೆ, ಇವರಿಗೆ ನೋವು ಉಂಟು ಮಾಡಲಿಕ್ಕೆ ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕು ನಪುಂಸಕರನ್ನು? ಏನಕ್ಕೋಸ್ಕರ? ಪ್ರಾರಂಭದಲ್ಲಿ ಇವರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗಬೇಕಂದ್ರೆ, ಮೊಟ್ಟ ಮೊದಲು ಸ್ತ್ರೀ ಪುರುಷರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ಅರ್ಥ ಆದರೆ ನಮ್ಗೆ ಅರ್ಥ ಆಗೋಗುತ್ತೆ ಇವರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ. ಪುರುಷನನ್ನು ಸೃಷ್ಟಿ ಮಾಡ್ತಾರೆ, ಅದಾದ ನಂತರ ಸಹಾಯಕ್ಕೋಸ್ಕರ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾರೆ, ಅದಾದ ನಂತರ ಇವರಿಬ್ಬರಿಗೂ ಸಹ ದೇವರೇ ವಿವಾಹವನ್ನು ಮಾಡ್ತಾರೆ. ಇಬ್ಬರಿಗೂ ಮೊಟ್ಟ ಮೊದಲನೇದಾಗಿ ಮದುವೆ ಮಾಡಿದ್ಯಾರು? ದೇವರೇ. ಮದುವೆ ಅಂದರೆ ಈ ಕಾಲದ ಥರ ಅಲ್ಲ, ನಮಗೆ ಗೊತ್ತಲ್ಲೋ ಮದುವೆ ಅಂದರೆ ಏನು ಅಂತ. ನೀವಿಬ್ಬರೂ ಸಹ ಫಲಿಸಿ ಅಭಿವೃದ್ಧಿಯಾಗಿ, ಇದು ಮದುವೆಗೆ ನಿಜವಾದ ಅರ್ಥ. ಓಕೆ, ಈಗ ಇವರಿಬ್ಬರಿಗೂ ಸಹ ಪ್ರಪ್ರಥಮವಾಗಿ ವಿವಾಹವನ್ನು ಮಾಡಿದ್ಯಾರು? ದೇವರೇ. ಅಂದರೆ ಪುರುಷನು ವಾಸ ಮಾಡಬೇಕು ಅಂತ ಹೇಳಿದ್ರೆ ಸ್ತ್ರೀ ಸಹಾಯಕ್ಕೆ ಬೇಕು, ಸ್ತ್ರೀ ವಾಸ ಮಾಡಬೇಕು ಅಂತ ಹೇಳಿದ್ರೆ ಪುರುಷನು ಸಹಾಯಕ್ಕೆ ಬೇಕು. ಇವರಿಬ್ಬರನ್ನೂ ಉಂಟು ಮಾಡಿ ಇವರಿಗೆ ವಿವಾಹ ಅನ್ನುವಂತಹದ್ದನ್ನು ಏರ್ಪಡಿಸ್ತಾರೆ. ಏನಕ್ಕೋಸ್ಕರ ಮದುವೆ ಮಾಡಿಸಿದ್ರು ಇವರಿಬ್ಬರಿಗೂ? ಯಾಕೆಂದರೆ ಪ್ರಪಂಚವನ್ನು ಕೇಳಿದ್ರೆ ಈ ಕ್ವೆಶ್ಚನ್ಗೆ ಇನ್ನೂ ಸಹ ಆನ್ಸರ್ ಗೊತ್ತಿಲ್ಲ. ಒಂದು ಸ್ತ್ರೀ ಪುರುಷರಿಗೆ ವಿವಾಹ ಆದರೆ ಇದರಿಂದ ದೇವರಿಗೆ ಬರುವಂತಹ ಲಾಭ ಏನು? ಹೌದಾ? ಈ ಸೃಷ್ಟಿ ಮಾಡಿದ್ದೆ ಅದಕ್ಕೋಸ್ಕರ ಅಲ್ವಾ? ಸೃಷ್ಟಿ ಮಾಡಿದ್ದು ಏನಕ್ಕೋಸ್ಕರ? ಬರೀ ಆದಾಮ್ ಅವರನ್ನು ಇಬ್ಬರನ್ನು ಇಡ್ಲಿಕ್ಕೆ ಸೃಷ್ಟಿಯಲ್ಲಿ
ಅವರಿಬ್ಬರನ್ನೂ ಇಡಬೇಕಂದ್ರೆ ಏದೇನು ತೋಟ ಒಂದೇ ಸಾಕಾಗಿತ್ತು. ಭೂಮಿಯನ್ನು ಪೂರ್ತಿಯಾಗಿ ಸೃಷ್ಟಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಇಷ್ಟು ದೊಡ್ಡದಾಗಿ ಭೂಮಿಯನ್ನು ನಿರ್ಮಾಣ ಮಾಡಿದ್ದೇನಕ್ಕೋಸ್ಕರ? ಆದಾಮ್ ಅವರು ಇಬ್ಬರೇ ಇರಲಿ ಅಂತಲ್ಲ. ಆದಾಮ್ ಅವರ ವಿವಾಹ ಆದ ನಂತರ ಸಾಕಷ್ಟು ಜನ ಮಕ್ಕಳು ಅವರಿಂದ, ಸಾಕಷ್ಟು ಜನ ಸಂತಾನ ಅವರಿಂದ ಉತ್ಪತ್ತಿಯಾಗಬೇಕು. ಅವರೆಲ್ಲರೂ ಸೇರಿ ಒಂದೇ ಸಾರಿ ನನ್ನ ಅಪ್ಪ ಅಂತ ಹೇಳಿ ಕರೆದ್ರೆ ಅದನ್ನು ನಾನು ಕೇಳಿಸ್ಕೊಂಡು ಸಂತೋಷ ಪಡಬೇಕು. ಇದೇ ಅಲ್ವಾ ನಿಮ್ಗೆ ಅರ್ಥ ಆಗಿರುವಂತಹದ್ದು? ಇದೆ ಅಲ್ವಾ ಇಷ್ಟು ದಿನ ನಾವು ಕ್ರೈಸ್ತರಾಗಿರೋದಕ್ಕೆ ದೇವರು ಭೂಮಿಯ ಮೇಲೆ ಇಷ್ಟೊಂದು ಕೋಟಿ ಜನ ಮಕ್ಕಳನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅಲ್ವಾ? ಈಗ ಅಪೊಸ್ತಲರ ಕೃತ್ಯಗಳು 17:26 ನಾವು ಸಾಕಷ್ಟು ಸಾರಿ ಓದಿದ್ದೀವಿ. ಏನಂತ ಇದೆ? ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದೆಲ್ಲ ವಿಸ್ತರಿಸಿ ಅವ್ರೇನು ಮಾಡಬೇಕು? ಒಂದಲ್ಲ ಒಂದು ದಿನ ನನ್ನನ್ನು ತಡವಾಡಿ ಕಂಡುಕೋಬೇಕು. ಹಾಗಿದ್ರೆ ಇಷ್ಟು ಕೋಟಿ ಜನರನ್ನು ಭೂಮಿಯ ಮೇಲೆ ಉಂಟು ಮಾಡುವುದರ ಹಿಂದೆ ದೇವರ ಉದ್ದೇಶ ಏನು? ಇದೊಂದೇ, ಸಾಕಷ್ಟು ಜನ ಮಕ್ಕಳು ಬೇಕು. ನಿಮಗೆ ಖುಷಿ ಆಗುತ್ತಾ ಇಲ್ವಾ ಪ್ರಿಯರೇ? ಒಂದಷ್ಟು ಜನ ಸೇರಿ ಕೋರಸಲ್ಲಿ ನಿಮ್ಮನ್ನ ಅಪ್ಪ ಅಂತ ಕರೆದ್ರು ಅಂತ ಅಂದ್ಕೊಳ್ಳಿ, ನಿಮಗಾಗುತ್ತಾ? ಸಂತೋಷ ಆಗುತ್ತಾ? ಇವಾಗೇನೋ ಒಬ್ಬರು ಸಾಕು ಇಬ್ಬರು ಸಾಕು ಮಕ್ಕಳು ಬೇಡ ಅಂತೀರ. ಅವ್ರ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗುತ್ತೆ, ಅವ್ರನ್ನ ನೋಡ್ಕೊಳ್ಲಿಕ್ಕಾಗುತ್ತೆ, ಹೌದಾ? ಅವರೊಬ್ಬನು ಈ ಕಡೆ ಹೇಳ್ತಿರ್ತಾನೆ, ಇನ್ನೊಬ್ಬ ಆ ಕಡೆ ಹೇಳ್ತಿರ್ತಾನೆ. ಇವರನ್ನು ಸುಧಾರಣೆ ಮಾಡಲಿಕ್ಕಾಗತ್ತೆ. ರಾಜ ಆಗಿದ್ರಿ ಅಂತ ಅಂದ್ಕೊಳ್ಳಿ, ನೀವು ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ರಾಜ ಆಗಿದ್ರಿ ಅಂತ ಅಂದ್ಕೊಳ್ಳಿ. ಇವಾಗ ಕೆಪಾಸಿಟಿ ಇದೆ, ಎಷ್ಟು ಜನ ಮಕ್ಕಳನ್ನು ಬೇಕಾದರೂ ಪೋಷಿಸಿ ಸಾಕಲಿಕ್ಕೆ ನಿಮ್ಮ ಹತ್ರ ಕೆಪಾಸಿಟಿ ಇದೆ. ಅವಾಗ ನೀವೇನು ಕೋರ್ಕೊಳ್ತೀರ? ಮಕ್ಕಳು ಬೇಕು. ಎಲ್ಲರೂ ಸಹ ನಾನು ಬಂದಿದ ತಕ್ಷಣ ಅಪ್ಪ ಅಂತ ಹೇಳಿ ತಬ್ಕೊಳ್ಲಿಕ್ಕೆ ಬರಬೇಕು. ಇದೇ ಅಲ್ವಾ ನಿಮ್ಮ ಸೋಲ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಜೀವನದ್ದು? ಹಾಗಿದ್ರೆ ದೇವರು ಸಹ ಸ್ತ್ರೀ ಪುರುಷರನ್ನು ಉಂಟು ಮಾಡಿ ಇವ್ರಿಗೆ ವಿವಾಹ ಮಾಡಿಸ್ಬೇಕು, ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ದೇವರಿಗಿದ್ದಂಥ ಉದ್ದೇಶನೂ ಇದೆ. ಇವರಿಬ್ಬರೂ ಸಹ ಮದುವೆ ಆದರೆ ಇಲ್ಲಿಂದ ಏನು ಶುರುವಾಗುತ್ತೆ? ಭೂಮಿಯ ಮೇಲೆ ಸಂತಾನೋತ್ಪತ್ತಿ ಶುರುವಾಗುತ್ತೆ. ಸಾಕಷ್ಟು ಜನ ಮಕ್ಕಳಾಗ್ತಾರೆ ನನಗೆ. ಅವರೆಲ್ಲರೂ ಸೇರಿ ನನ್ನ ನಿಬಂಧನೆಗಳನ್ನು ಕೈಗೊಳ್ತಾರೆ, ನಾನು ಹೇಳಿರುವಂತಹ ಮಾತನ್ನು ಕೈಗೊಳ್ತಾರೆ, ನಾನು ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನು ಪಾಲಿಸ್ತಾರೆ. ಇದೇ ಅಲ್ವಾ ದೇವರ ಆಸೆ, ಆಲೋಚನೆ ಎಲ್ಲ? ಓಕೆ, ಇದು ದೇವರ ಆಸೆ. ಆದರೆ ವಿವಾಹ ಅನ್ನುವಂತಹ ಪದ್ಧತಿ ಇಟ್ಟಿದ ತಕ್ಷಣ ಜನ ಏನು ಮಾಡ್ಲಿಕ್ಕೆ ಶುರು ಮಾಡಿದ್ರು? ನೀವು ಹೇಳಿ. ಇದಾಯ್ತಾ? ಇದು ನೆರವೇರ್ತಾ? ದೇವರು ಅಂದ್ಕೊಂಡಂತಹ ಈ ಆಲೋಚನೆ ನೆರವೇರ್ತಾ? ದೇವರು ಅಂದ್ಕೊಂಡಂತಹದ್ದು ಏನು? ಪ್ರಾರಂಭದಲ್ಲಿ ಇಬ್ಬರಿದ್ದಾರೆ, ಗಂಡು ಹೆಣ್ಣು ಇಬ್ಬರು ಮಾತ್ರ ಇದ್ದಾರೆ. ಇವರಿಂದ ಒಂದು ಕಾಲ ಬರುತ್ತೆ, 1000 ವರ್ಷನೋ 2000 ವರ್ಷನೋ ಆದ ನಂತರ ಒಂದು ಭೂಮಿಯ ಮೇಲೆ 2 ಕೋಟಿ 3 ಕೋಟಿ ಜನ ಇರ್ತಾರೆ. ಆ 2 ಕೋಟಿ 3 ಕೋಟಿ ಜನರನ್ನು ಅಪ್ಪ ಅಂತ ನನ್ನನ್ನೇ ಕರೀತಾರೆ ಅಂತ ದೇವರು ಅಂದ್ಕೊಂಡ್ರೆ ಅದು ನೆರವೇರ್ತಾ? ಏನಾಯಿತು? ವಿವಾಹ ಅನ್ನುವಂತಹದ್ದು ಜಾಸ್ತಿ ಮಕ್ಕಳಾಗಿ ಆ ಮಕ್ಕಳೆಲ್ಲರೂ ನನ್ನ ಹತ್ರ ಬರಲಿಕ್ಕೆ ಉಪಯೋಗ ಆಗುತ್ತೆ ಅಂತ ದೇವರು ಅಂದ್ಕೊಂಡ್ರೆ ಭೂಮಿಯ ಮೇಲೆ ಏನಾಯಿತು? ವಿವಾಹ ಅನ್ನುವಂತಹದ್ದರಿಂದ ವಿವಾಹ ಅನ್ನುವಂತಹ ಒಂದು ಪದ್ಧತಿಯಿಂದ ದೇವರಿಗೆ ದೂರ ಆಗುವಂತಹದ್ದು ನಡೀತಾ? ಸತ್ಯವೇದದಲ್ಲಿರುವಂತಹ ಮಾತು ಒಂದ್ಸರಿ ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಏನು ಮಾಡ್ತಿದ್ದಾರಂತೆ ಜನ? ತಮಗಿಷ್ಟ ಆದಂಥವರನ್ನು ಹೆಂಡತಿಯಾಗಿ, ಅಂದರೆ ತಮಗಿಷ್ಟ ಆದಂತೆ ವಿವಾಹ ಅನ್ನುವಂತಹ ಪದ್ಧತಿ ನಡ್ಕೊಂಡು ಹೋಗ್ತಿದೆ. ಇದನ್ನು ನೋಡಿದಾಗ ದೇವರು ಏನು ಅನ್ಕೋಬೇಕು? ನಿಮಗಿಷ್ಟ ಆಗಿರುವಂಥವ್ರನ್ನ ವಿವಾಹ ಆಗಿ ನಿಮಗಿಷ್ಟ ಬಂದಂಥ ವಿವಾಹಗಳನ್ನು ನಡೆಸ್ಕೊಳ್ಳಿ, ಇಷ್ಟ ಬಂದಷ್ಟು ಜನರನ್ನು ಅಂತ ನಾನು ವಿವಾಹ ಅನ್ನುವಂತಹ ಪದ್ಧತಿಯನ್ನು ಇಟ್ಟಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಪುರುಷನಾಗಿ ಸ್ತ್ರೀಯನ್ನು ಸೃಷ್ಟಿ ಮಾಡಿಲ್ಲ. ನೀವೆಲ್ಲರೂ ಸೇರಿ ನೀವು ವಿವಾಹ ಆಗಿ ನನ್ನ ಉದ್ದೇಶವನ್ನು ನೆರವೇರಿಸ್ತೀರಾ ಅಂತ ನಾನು ಅಂದ್ಕೊಂಡಿತ್ತು. ಇವರೇನು ಮಾಡ್ತಿದ್ದಾರೆ? ತಮ್ಮ ಉದ್ದೇಶವನ್ನು ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ. ವಿವಾಹ ಅನ್ನುವಂತಹ ಪದ್ಧತಿಯನ್ನು ಭೂಮಿಯ ಮೇಲೆ ತೊಗೊಂಡು ಬಂದರೆ ನನ್ನ ಮಕ್ಕಳು ನನಗೆ ಹತ್ತಿರ ಆಗ್ತಾರೆ ಅಂತ ದೇವರು ಅಂದ್ಕೊಂಡ್ರೆ ವಿವಾಹ ಅನ್ನುವಂತಹ ಪದ್ಧತಿ ಎಷ್ಟು ಚೆನ್ನಾಗಿ ದೂರ ಮಾಡುತ್ತೆ ಗೊತ್ತಾ ದೇವರಿಂದ? ಉದಾಹರಣೆ, ವಿವಾಹ ಆಗಬಾರ್ದು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಈ ಪಾರ್ಟ್ಗೆ, ಈ ಮೆಸೇಜ್ಗೆ ಇದು ಹೇಳಬೇಕಾಗಿರುವಂತಹದ್ದು ಅನಿವಾರ್ಯ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಚರ್ಚ್ಗೆ ಏನಕ್ಕೋಸ್ಕರ ಬಂದಿಲ್ಲ, ಬೇಡ. ಯಾವುದೋ ಒಂದು ಇಂಪಾರ್ಟೆಂಟ್ ದೇವ್ರ ಕೆಲಸ ಇದೆ ಅಂತ ಅಂದ್ಕೊಳ್ಳಿ, ಏನಕ್ಕೋಸ್ಕರ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಬಂತು ಅಂತ ಅಂದ್ಕೊಳ್ಳಿ. ನಮ್ಮ ಬಾಯಿಂದ ಬರುವಂಥ ಉತ್ತರ ಏನು ಪ್ರಿಯರೇ? ನಮ್ಮ ಮಾವ ಇದ್ದಾರಲ್ವ ಬ್ರದರ್,
ಅವರ ತಮ್ಮ ಇದ್ದಾರಲ್ವ, ಅವ್ರಿಗೊಬ್ಬ ಮಗ ಇದ್ದಾನೆ. ಅವರ ದೊಡ್ಡಪ್ಪ ಇದ್ದಾರಲ್ವ, ಅವ್ರ ಮಗಳ ತಂಗಿಗೆ ಮದುವೆ ಆಗ್ತಿತ್ತು. ಆ ಮದುವೆಗೆ ಹೋಗಿದ್ದೆ. ಎಲ್ಲಿಂದ ಬಂತು ಇಷ್ಟುದ್ದ ಚೈನ್? ಎಲ್ಲಿಂದ ಬಂತು? ವಿವಾಹದಿಂದ. ಹೌದಾ? ನಾನು ನಿಜವಾಗ್ಲೂ ನನ್ನ ಉದ್ದೇಶ ಮದುವೆ ಆಗಬಾರ್ದು ಅನ್ನುವಂತಹದ್ದು ಅಲ್ವೇ ಅಲ್ಲ, ಖಂಡಿತವಾಗ್ಲೂ ತಪ್ಪಾಗಿ ತಿಳ್ಕೊಬಾರ್ದು. ನಪುಂಸಕರ ಸೃಷ್ಟಿ ಏನಕ್ಕೋಸ್ಕರ ಆಯಿತು ಅಂತ ಗೊತ್ತಾಗಬೇಕಾದ್ರೆ ಇದು ಗೊತ್ತಾಗಬೇಕು. ಓಕೆ, ಹೌದಲ್ವಾ? ಹೀಗೆ ಇರುತ್ತಲ್ವ ಚೈನು. ವಿವಾಹ ಇಲ್ಲ ಅಂತ ಹೇಳಿದ್ರಿ, ಮನುಷ್ಯನಿಗೆ ವಿವಾಹನೇ ಇಲ್ಲ ಅಂತ ನಪುಂಸಕರಿಗೆ ಇರುತ್ತೆ ಈ ಚೈನು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅನ್ನುವಂಥ ಮಾತು ಬರುತ್ತಾ? ಏನಿಲ್ಲ ರೀ, ನಮ್ಮ ಥರದವರು ಒಂದಷ್ಟು ಜನ ಇದ್ದಾರೆ. ನಾವೆಲ್ಲ ಸೇರಿ ಒಂದು ಮನೆ ಬಾಡಿಗೆಗೆ ತೊಗೊಂಡಿದ್ದೀವಿ. ಅದು ಊರಲ್ಲಿ ಯಾರೂ ಕೊಡೋದಿಲ್ಲ, ಊರ ಆಚೆ ಒಂದು ಮನೆಯನ್ನು ಬಾಡಿಗೆಗೆ ತೊಗೊಂಡಿದ್ದೀವಿ. ಅಲ್ಲಿರ್ತೀವಿ ನಾವೆಲ್ಲ ಅಷ್ಟೇ. ನಮ್ಮ ಥರ ಇರುವಂಥವ್ರು ನಾವೆಲ್ಲ ಸೇರಿ ಒಂದಷ್ಟು ಜನ ಅಲ್ಲಿದ್ದೀವಿ. ನಮಗೆ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ತಾಯಿ ಯಾರ ಜೊತೆನೂ ಇಲ್ಲ, ನಾವು ಯಾರೂ ಇರಿಸ್ಕೊಳ್ಳೋದಿಲ್ಲ, ನಾವು ಇರಬೇಕು ಅಂತ ಹೇಳಿದ್ರು. ಹೌದಾ? ಅವ್ರಿಗಿರುತ್ತಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಾ? ಕೇಳಿ ನೋಡಿ ವಿವಾಹ ಆಗಿರುವಂಥವ್ರನ್ನ. ಮಗನಿಗೆ ಎಕ್ಸಾಮ್ ನಡೀತಿತ್ತು, ಹೌದಾ ಇಲ್ವಾ? ಮಗನಿಗೆ ಹುಷಾರಿರಲಿಲ್ಲ, ಮಗಳಿಗೆ ಹುಷಾರಿರಲಿಲ್ಲ. ಇದನ್ನು ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲರ ಬಾಯಲ್ಲೂ ಬರುವಂಥ ಉತ್ತರಗಳೇನ? ಹೌದು. ಅವ್ರನ್ನೊಂದ್ಸರಿ ಕೇಳಿ ನೋಡಿ. ನಪುಂಸಕರು ಅಂತ ನಾವು ಯಾರನ್ನು ಕರಿತೀವೋ ಅವ್ರನ್ನೊಂದ್ಸರಿ ಮಾತಾಡಿಸಿ ನೋಡಿ. ಮಕ್ಕಳಿದ್ದಾರೆ ನಿಮಗೆ ಅಂತ ಕೇಳಿ ನೋಡಿ. ನಿನಗೆ ತಲೆ ಇದೆಯಾ ಅಂತಾರೆ ಫಸ್ಟು. ಹೌದಾ ಇಲ್ವಾ? ಇದೆಯಾ ಅವ್ರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ? ಮಕ್ಕಳನ್ನು ಪೋಷಿಸಬೇಕು ಅನ್ನುವಂಥ ಜವಾಬ್ದಾರಿ ಇದೆಯಾ? ಕುಟುಂಬವನ್ನು ನೋಡ್ಕೋಬೇಕು ಅನ್ನುವಂಥ ಜವಾಬ್ದಾರಿ ಇದೆಯಾ? ತಂದೆ ತಾಯಿಯನ್ನು ಪೋಷಿಸಬೇಕು ಅನ್ನುವಂಥ ಜವಾಬ್ದಾರಿ ಇದೆಯಾ? ಇವ್ರು ಪೋಷಿಸ್ತೀವಿ ಅಂತ ಹೋದರೂ ತಂದೆ ತಾಯಿಯಂದಿರೇ ಇರಿಸ್ಕೊಳ್ಳೋದಿಲ್ಲ, ಹೊರಗಡೆ ಹೋಗುವಂಥ ಹೊರಗಡೆ ಕಳಿಸ್ತಾರೆ. ಹೌದಾ? ಇದೆಲ್ಲ ನೋಡ್ತಿರ್ಬೇಕಾದ್ರೆ ಏನು ಅರ್ಥ ಆಗ್ತಿದೆ ನಮಗೆ? ಇದೆಲ್ಲ ನೋಡ್ತಿರ್ಬೇಕಾದ್ರೆ ಏನು ಅರ್ಥ ಆಗ್ತಿದೆ ನಮಗೆ? ಏನಕ್ಕೋಸ್ಕರ ಸೃಷ್ಟಿ ಮಾಡಿರಬಹುದು ಇವರನ್ನು ದೇವರು? ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡ್ತಾರೆ. ವಿವಾಹ ಅನ್ನುವಂತಹ ಪದ್ಧತಿಯನ್ನು ದೇವರೇ ಏರ್ಪಾటు ಮಾಡ್ತಾರೆ. ಈ ವಿವಾಹ ಅನ್ನುವಂತಹ ಪದ್ಧತಿ ಸಾಕಷ್ಟು ಜನ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರುತ್ತೆ ಅನ್ನುವಂಥ ಉದ್ದೇಶವನ್ನು ದೇವರು ಹೊಂದಿದ್ರೆ, ಈ ವಿವಾಹ ಅನ್ನುವಂತಹ ಪದ್ಧತಿ ಹೇಗಾಗೋಯ್ತು ಒಂದು ಕಾಲ ಆದ ನಂತರ, ಜನರು ತಮಗಿಷ್ಟ ಬಂದಂತೆ ತಮಗಿಷ್ಟ ಆದಂತಹ ಸಂಖ್ಯೆಯನ್ನು, ಹೌದಾ, ಎಷ್ಟು ಜನರನ್ನು ಬೇಕಾದರೆ ಅಷ್ಟು ಜನ, ಲಿಮಿಟ್ ಕಾಣಿಸ್ತಾ ನಿಮಗೆ ಆದಿಕಾಂಡದಲ್ಲಿ? ತಮಗೆ ಇಷ್ಟ ಬಂದಂಥವರನ್ನು ತಮಗೆ ಇಷ್ಟ ಬಂದಷ್ಟು ಸಂಖ್ಯೆಯಲ್ಲಿ ವಿವಾಹ ಆಗಲಿಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ದೇವರಿಗೆ ಹೇಗೆ ಅನ್ನಿಸ್ಬೋದು? ವಿವಾಹ ಅನ್ನುವಂಥ ಪದ್ಧತಿಯನ್ನು ಇಟ್ಟಿದ್ದೆ ನಾನು, ಇವರನ್ನು ಸ್ತ್ರೀ ಆಗಿರಬೇಕು, ಈತನು ಪುರುಷನಾಗಿರಬೇಕು ಅನ್ನುವಂಥ ಡಿವಿಷನ್ ಇಟ್ಟಿದ್ದೆ ನಾನು. ಸ್ತ್ರೀಗೆ ಪುರುಷನ ಮೇಲೆ ಅಟ್ರಾಕ್ಷನ್, ಪುರುಷನಿಗೆ ಸ್ತ್ರೀಯ ಮೇಲೆ ಅಟ್ರಾಕ್ಷನ್ ಇಟ್ಟಿದ್ದೆ ನಾನು. ಇದನ್ನೆಲ್ಲ ಇವರು ತಮಗಿಷ್ಟ ಬಂದಂತೆ ತಿರುಗಿಸ್ಕೊಂಡು, ಇದನ್ನೆಲ್ಲ ಏನಕ್ಕೋಸ್ಕರ ಇಟ್ಟರು? ದೇವರ ಒಳಿತಿಗಾಗಿ ಇಟ್ಟರು. ಈ ಪದ್ಧತಿಯನ್ನು ಏನಕ್ಕೋಸ್ಕರ ಇಟ್ಟರು? ದೇವರ ಒಳಿತಿಗಾಗಿ. ನಾವು ಅದನ್ನು ತಿರುಗಿಸ್ಕೊಂಡು ನಮ್ಮ ಅನುಕೂಲಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ, ಹೌದಾ? ಇಷ್ಟ ಬಂದಂತೆ, ಸತ್ಯವೇದದಲ್ಲಿ ಎಷ್ಟು ಕಡೆ ಬರ್ಸಿದ್ದಾರೆ ಈ ಮಾತನ್ನು. ಇಷ್ಟ ಬಂದಂತೆ ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರು. ಇಷ್ಟ ಬಂದಿರುವಂತಹ ವಿವಾಹ ಕಾರ್ಯಕ್ರಮಗಳಿಗೆ ಕೈ ಹಾಕಿದ್ರು. ಬರ್ಸಿದ್ದಾರೆ ಸಾಕಷ್ಟು ಸಾರಿ. ನೋಹನ ಕಾಲದಲ್ಲೂ ಏನಾಯ್ತಂತೆ? ಇದೇ ಅಲ್ವಾ ಆಗ್ತಿದ್ದಂತಹದ್ದು. ಆದಿಕಾಂಡ 6:3 ಒಂದ್ಸರಿ ಓದೋಣ. ನೋಹನ ಕಾಲಕ್ಕೆ ಬರುವುದಕ್ಕಿಂತ ಮುಂಚೆ. ಎಂತೆಂಥ ಕಾಲಕ್ಕೆ ಬರ್ತಿದ್ದೀವಿ. 1ನೇ ವಚನದಲ್ಲಿ ನೀವು ಓದಿದ್ರಿ, ಇಷ್ಟ ಬಂದಂಥವರನ್ನೇ ಮದುವೆ ಮಾಡಿಕೊಂಡ್ರು. 6ನೇ ಅಧ್ಯಾಯ 1ನೇ ವಚನದಲ್ಲಿ. 3ನೇ ವಚನದಲ್ಲಿ, ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಲಿ ಎಂದನು. ಭ್ರಷ್ಟರು ಇವರು, ಭ್ರಷ್ಟರು. ನನಗಂತೂ ಇಷ್ಟ ಇಲ್ಲ ಇವರು. ನೋಹನ ಕಾಲದಲ್ಲಿ ಮತ್ತೆ ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದರು. ಈ ವಿವಾಹ ಅನ್ನುವಂಥದ್ದು ಹತ್ತಿರ ಮಾಡಬೇಕಲ್ವ ದೇವರಿಗೆ? ದೂರ ಮಾಡ್ತಿದೆ ಏನು? ಹೌದಾ? ಇವಾಗ ಒಂದು ನಿರ್ಣಯವನ್ನು ತಗೋಬೇಕಾ ಬೇಡವಾ ದೇವರು? ಈಗ ಒಂದು ನಿರ್ಣಯವನ್ನು ತಗೋಬೇಕಾ ಬೇಡವಾ? ಒಂದು ಹೊಸ ಸೃಷ್ಟಿಯನ್ನು ನಿರ್ಮಾಣ ಮಾಡ್ತೀನಿ ಪ್ರಪಂಚದಲ್ಲಿ. ಆ ಹೊಸ ಸೃಷ್ಟಿ ಯಾರು? ಇವರಿಗೆ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಈ ಹೊಸ ಸೃಷ್ಟಿ, ಇವರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ, ಇವರಿಗೆ ಮಕ್ಕಳಿರೋದಿಲ್ಲ, ಇವರಿಗೆ ಇನ್ನೊಬ್ಬರನ್ನು ನಾನು ಪ್ರೀತಿಸಿದೆ, ಅವ್ರು ನನ್ನ ಕೈ ಕೊಟ್ಟರು, ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡಿಕೊಂಡೆ ಅಂತ ಹೇಳುವಂತಹ ಅನಿವಾರ್ಯತೆ ಬರೋದಿಲ್ಲ.
ಇವರಿಗೆ ಅಕ್ರಮ ಸಂಬಂಧಗಳನ್ನು ಮೈಂಟೈನ್ ಮಾಡಬೇಕು ಅನ್ನುವಂತಹ ಕೋರಿಕೆಗಳು ಹುಟ್ಟೋದಿಲ್ಲ. ಯಾವ ಕೆಟ್ಟ ಕೋರಿಕೆಗಳೂ ಸಹ, ಯಾವ ಫ್ಯಾಮಿಲಿಯಲ್ ರೆಸ್ಪಾನ್ಸಿಬಿಲಿಟೀಸು ಸಹ ಇಲ್ಲದೇ ಇರುವಂಥ ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡ್ತೀನಿ. ಇವರನ್ನೆಲ್ಲರೂ ತಳ್ತಾರೆ. ಯಾರ್ಯಾರು ತಳ್ತಾರೆ? ಬಂಧು ಬಳಗ ತಳ್ತಾರೆ, ಸ್ನೇಹಿತರು ತಳ್ತಾರೆ, ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೋ ಇವರ ಸುತ್ತಮುತ್ತ ಎಲ್ಲರೂ ಸಹ ಇವರನ್ನು ದೂರ ತಳ್ತಾರೆ. ಎಲ್ಲರೂ ಸಹ ಇವರನ್ನು ದೂರ ತಳ್ಳಿದ್ರೆ ಇವ್ರು ಯಾರು ಹತ್ತಿರ ಬರಬೇಕು? ನನ್ನ ಹತ್ರ ಬರಬೇಕು ಅಂತ ದೇವರು ಅಂದ್ಕೊಂಡು ಈ ಥರ್ಡ್ ಜೆಂಡರನ್ನು ಸೃಷ್ಟಿ ಮಾಡ್ತಾರೆ. ಯಾಕೆಂದರೆ ತುಂಬ ಜನ ಮಾತಾಡ್ತಾರೆ ಇವ್ರ ಬಗ್ಗೆ ಸತ್ಯವೇದದಲ್ಲಿ ಏನೂ ಬರ್ಸಿಲ್ಲ, ಇವರು ಶಾಪಗ್ರಸ್ತರು ದೇವರ ಕಡೆಯಿಂದ, ಅದಕ್ಕೋಸ್ಕರ ಈ ರೀತಿ ಹುಟ್ಟಿದ್ರು ಅಂತ. ಖಚಿತವಾಗಿ ಅಲ್ಲ. ದೇವರು ಇವ್ರ ಬಗ್ಗೆ ಇವರ ಪರವಹಿಸಿಕೊಂಡು ಮಾತಾಡಿರುವಂತಹ ಮಾತು ಬಹುಶ್ರೇಷ್ಠವಾಗಿರುವಂತಹದ್ದು. ಓದೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಹೌದಾ? ಇವರನ್ನು ಸೃಷ್ಟಿ ಮಾಡ್ತೇನೆ. ಹಾಗಾದರೆ ಇವರಿಗೆ ಯಾವುದೂ ಸಹ ಪ್ರಪಂಚದಲ್ಲಿ ಅಡ್ಡಿ ಬರೋದಿಲ್ಲ. ನನ್ನ ಹತ್ರ ಬರಲಿಕ್ಕೆ ಯಾರೂ ಸಹ ಅಡ್ಡಿ ಮಾಡೋದಿಲ್ಲ ಇವರನ್ನು. ಹೆಂಡತಿ ರಕ್ಷಣೆ ಮಾರ್ಗದಲ್ಲಿ ಬಂದರೆ ಗಂಡ ಅಡ್ಡಿ ಮಾಡಬಹುದಾಗಿರುವಂಥ ಪರಿಸ್ಥಿತಿಗಳಿರುತ್ತೆ ಪ್ರಪಂಚದಲ್ಲಿ. ರಕ್ಷಣೆ ಮಾರ್ಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಏನಕ್ಕೆ ಹೋಗ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಕೇಳ್ತಾರೆ ಮಂಗಳಮುಖಿಯರನ್ನು, ನಪುಂಸಕರನ್ನು ಯಾರಾದರೂ ಕೇಳ್ತಾರೆ? ಸೆಮಿನಾರ್ಗ 3 ದಿನ ನಮ್ಗೆ ಅಡುಗೆ ಮಾಡಿಡುವಂಥವ್ರು ಯಾರು ಅಂತಾರೆ ಯಾರಾದರೂ ಮಂಗಳಮುಖಿಯರನ್ನು? ಇವರನ್ನು ಸೃಷ್ಟಿ ಮಾಡ್ತೀನಿ. ನಾನು ಅಂದ್ಕೊಂಡಂತಹದ್ದಂತೂ ನೆರವೇರಿಲ್ಲ. ಮನುಷ್ಯರನ್ನು ನಾನು ಸ್ತ್ರೀಯಾಗಿ ಹುಟ್ಟಿಸ್ದೆ, ಪುರುಷನಾಗಿ ಹುಟ್ಟಿಸ್ದೆ. ಇವರು ತಮ್ಮ ಶರೀರದಲ್ಲಿ ಹುಟ್ಟುವಂತಹ ಕೋರಿಕೆಗಳಿಗೆ ಅಧೀನರಾಗಿ ನನ್ನ ಆಲೋಚನೆಗಳಿಗೆ ವಿರುದ್ಧವಾಗಿ ಹೋಗ್ತಿದ್ದಾರೆ. ಇದು ತಪ್ಪು. ನಾನೊಂದು ಹೊಸ ಸೃಷ್ಟಿಯನ್ನು ಮಾಡ್ತೀನಲ್ವ, ಅವರಿಗೆ ಇದು ಯಾವುದೂ ಸಹ ಇರೋದಿಲ್ಲ. ಪಾಪ ಮಾಡಲಿಕ್ಕೆ ಅತ್ಯಂತ ಕಮ್ಮಿ ಚಾನ್ಸ್ ಇರುತ್ತೆ. ಯಾವ ಆಲೋಚನೆಗಳೂ ಸಹ ಇರೋದಿಲ್ಲ. ಪ್ರಪಂಚದಲ್ಲಿ ಒಬ್ಬೊಬ್ಬರ ಆಸ್ತಿ ಎಷ್ಟು ಅಂದರೆ, ನಾರ್ಮಲ್ ಆಗಿ ಪೊಲಿಟಿಷಿಯನ್ಸ್ದು, ಬಿಸ್ನೆಸ್ ಮ್ಯಾನ್ಗಳದ್ದು ಎಷ್ಟು 100ರಲ್ಲಿರುತ್ತಾ? 100 ಕೋಟಿಗಳಲ್ಲಿರುತ್ತಾ? ಎಷ್ಟು? 2,000 ಕೋಟಿ, 3,000 ಕೋಟಿ, 10,000 ಕೋಟಿ, 15,000 ಕೋಟಿ. ಕೇಳಿ ನಪುಂಸಕರನ್ನು ಮಾತಾಡಿಸಿ, ನಿಮಗೇನು ಇಷ್ಟ ಇಲ್ವಾ ಅಮ್ಮ? ನೀವು ಮಾಡ್ಕೋಬೇಕು ಅನ್ನುವಂಥದ್ದು ಏನು ಇಷ್ಟ ಇಲ್ವಾ ನಿಮಗೆ? ಹಣ ಮಾಡ್ಕೋಬೇಕು ಅನ್ನುವಂತಹದ್ದು, ಮುಂದಿನ ಜನ್ರೇಷನ್ಗೆ ಎತ್ತಿಡಬೇಕು ಅನ್ನುವಂತಹ ಆಲೋಚನೆ ಏನು ಇಲ್ವಾ ನಿಮಗೆ ಅಂತ ಹೇಳಿದ್ರೆ ಏನಂತಾರೆ? ಯಾರಿಗೆ ಎತ್ತಿಡೋಣ? ಯಾರಿಗೋಸ್ಕರ ಅಂತ ಹೇಳಿ ಎತ್ತಿಡೋಣ? ನಮಗೆ ವಿವಾಹ ಆಗತ್ತಾ? ಮಕ್ಕಳಾಗ್ತಾರ? ಇಲ್ಲ. ಯಾರಿಗೋಸ್ಕರ ಎತ್ತಿಡೋಣ ಹೇಳಿ? ತಂದೆ ತಾಯಿಯನ್ನು ನೋಡ್ಕೊಳ್ಳೋಣ, ಅವ್ರಿಗೊಂದು ಮನೆ ಕಟ್ಟಿಸ್ಕೊಳ್ಳೋಣ ಅಂದರೆ ನಾವು ಮನೆ ಕಟ್ಟಿಸಿರುವಂಥದ್ರಲ್ಲಿ ಅವ್ರು ಇರೋದೇ ಇಲ್ಲ. ಯಾರಿಗೋಸ್ಕರ ಎತ್ತಿಡೋಣ? ಯಾರಿಗೋಸ್ಕರ ಹಣ ಮಾಡೋಣ ಹೇಳಿ ಅಂತಾರ? ಹೌದಾ? ಆ ಮಂಗಳಮುಖಿಯರನ್ನು ಅಥವಾ ಆ ನಪುಂಸಕರನ್ನು ನೀವು ನೋಡಿದಾಗ, ಈ ಮೆಸೇಜನ್ನು ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಏನಕ್ಕೋಸ್ಕರ ಕಲಿಯುವಂತಹದ್ದು ಮುಖ್ಯ ಅಂತ ಹೇಳಿದ್ರೆ, ನ್ಯಾಯ ವಿಚಾರಣೆಗೆ ಹೋದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ, ನಾವೆಲ್ಲರೂ ಸಹ ಒಂದು ದಿನ ಆ ನ್ಯಾಯ ವಿಚಾರಣೆಯಲ್ಲಿ ಒಬ್ಬರು ದೇವಸೇವಕರು ಮುಂದೆ ಬಂದು ಅಥವಾ ಒಬ್ಬರು ಪಾಸ್ಟರ್ ಮುಂದೆ ಬಂದು, ಒಂದು ಸಭೆಯನ್ನು ನಡೆಸ್ತಿರುವಂಥವ್ರು ಮುಂದೆ ಬಂದು, ನಾನು 10 ಜನರನ್ನು ಕರ್ಕೊಂಡು ಬಂದಿದ್ದೀನಿ ದೇವರಲ್ಲಿ ಅಂತ ಹೇಳಿದ್ರೆ, ನೀವು ಹೋಗಿ ನಿಂತು ನಾನು ಈ ಮೆಸೇಜನ್ನು ಒಬ್ಬ ಮಂಗಳಮುಖಿಗೆ ಅಥವಾ ಒಬ್ಬ ನಪುಂಸಕರಿಗೆ ಮುಟ್ಟಿಸಿದ್ದೀನಿ, ಒಬ್ಬ ನಪುಂಸಕನನ್ನು ಪರಲೋಕಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವು ವಿಶಿಷ್ಟವಾಗಿರ್ತೀರಾ ಇಲ್ವಾ? ನೀವು ವೆರೈಟಿ ಆಗಿರ್ತೀರಾ ಇಲ್ವಾ? ಹೌದಾ ಇಲ್ವಾ? ಅದು ದೊಡ್ಡ ವಿಚಾರ ಅಲ್ವಾ? ಪಾಪ ಅವ್ರಿಗೆ ಗೊತ್ತಿಲ್ಲ ನಮ್ಮ ಬಗ್ಗೆ. ಅಯ್ಯೋ, ನಮ್ಮನ್ನು ಪ್ರಪಂಚದಲ್ಲಿ ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ನಮ್ಮನ್ನೆಲ್ಲರೂ ಹೊರಗಡೆ ತಳ್ಳುವಂಥವರೇ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪನೂ ಸಹ ನಮಗೆ ಅಂತ ಹೇಳಿ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ನಮಗೊಂದು ಉನ್ನತ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಯಾವುದಾದ್ರೂ ಗೊತ್ತಾ ಅವರಿಗೆ? ಯಾವುದು ಗೊತ್ತಿಲ್ಲ. ನಮಗಿರುವಂತಹ ಚಾನ್ಸ್ ಇದು. ನಿಮಗೆ ಮೆಸೇಜ್ ಅರ್ಥ ಆದ ನಂತರ ಎಷ್ಟು ಜನಕ್ಕಾಗುತ್ತೋ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ, ರಸ್ತೆಯಲ್ಲಿರಬೇಕಾದ್ರೆ ಮಂಗಳಮುಖಿಯರೋ ನಪುಂಸಕರು ಯಾರಾದರೂ ನಿಮ್ಮ ಕಣ್ಣು ಕಾಣಿಸಿದ್ರೆ, ನಿಮ್ಮ ಪಕ್ಕದಲ್ಲಿರುವಂತಹ ಸಹೋದರನಿಗೆ ಹೇಳಿ, ಅವ್ರನ್ನ ಉಂಟು ಮಾಡಿದ್ದಾರೆ. ದೇವರ ಆಲೋಚನೆ ಏನು ಗೊತ್ತಾ ಅವ್ರನ್ನ ಉಂಟು ಮಾಡುವುದರ ಹಿಂದೆ ಅಂತ ಹೇಳಿ ನೀವು ಒಬ್ರಿಗೆ ಹೇಳಿ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಖಚಿತವಾಗಿ ಕೊನೆಯಲ್ಲಾದರೂ ಒಬ್ಬ ನಪುಂಸಕನಿಗೆ ಮುಟ್ಟುತ್ತಾ ಇದು? ಒಬ್ಬ ನಪುಂಸಕನಿಗೆ ಮುಟ್ಟುತ್ತಾ? ಅಲ್ಲಿಗೆ ನಾವು ಈ ಅಂಶವನ್ನು ಆಲೋಚನೆ ಮಾಡಿರುವುದಕ್ಕೆ ಸಾರ್ಥಕತೆ. ಓಕೆ, ಈಗ ಇಷ್ಟಕ್ಕೂ ಸತ್ಯವೇದದಲ್ಲಿ ಏನು ಬರ್ಸಿದ್ದಾರೆ ನಪುಂಸಕರ ಬಗ್ಗೆ ದೇವರು ಅಷ್ಟೊಂದು ದೊಡ್ಡದಾಗಿ? ಯೆಶಾಯನ ಗ್ರಂಥ 56ನೇ ಅಧ್ಯಾಯ 3ನೇ ವಚನ. ಮುಂದೆ
ಏನಂತ ಹೇಳಿದ್ರೆ ಯಾರ ಬಗ್ಗೆ ಬರ್ಸಿದ್ದಾರೆ ಈ ಮಾತನ್ನು? ನಪುಂಸಕರ ಬಗ್ಗೆನೇ ಅಲ್ವಾ? ನಮ್ಮನ್ನು ತಿರಸ್ಕಾರ ಮಾಡಿದ್ರು, ನಮ್ಮನ್ನು ಹೊರಗಡೆ ತಳ್ಳಿದ್ರು, ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ರು, ನಮ್ಮನ್ನು ಸಂಬಂಧಿಕರು ಯಾರೂ ಸೇರಿಸ್ತಿಲ್ಲ, ಸ್ನೇಹಿತರಿಲ್ಲ, ಕೆಲಸ ಕೊಡೋದಿಲ್ಲ ಅನ್ನುವಂಥವ್ರ ಹತ್ರ ದೇವರು ಮಾತಾಡ್ತಿರುವಂತಹ ಮಾತು, ನಿಮ್ಮನ್ನು ಎಲ್ಲರೂ ಹೊರಗಡೆ ತಳ್ಳಿರಬಹುದು, ಆದರೆ ನಿಮಗೆ ಅಂತ ಹೇಳಿ ಒಂದು ದೊಡ್ಡ ಸಾಫ್ಟ್ ಕಾರ್ನರನ್ನು ಇಟ್ಕೊಂಡು ನಾನು ಕಾಯ್ತಿದ್ದೀನಿ, ನೀವು ಬರ್ತೀರಾ ಅಂತ. ಯಾಕೆಂದರೆ ನಿಮ್ಮನ್ನು ಎಲ್ಲರೂ ಹೊರಗಡೆ ತಳ್ತಾರಲ್ವ, ಎಲ್ಲರೂ ಬೇಡ ಬೇಡ ಅಂತಾರಲ್ವ ನಿಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಹಂಗಿಂಗೆ ಸ್ವೀಕಾರ ಮಾಡೋದಿಲ್ಲ ನಿಮ್ಮನ್ನು ಒಬ್ಬ ಪುರುಷನಿಗೆ ಸಮಾನವಾಗಿ, ಒಬ್ಬ ಸ್ತ್ರೀಗೆ ಸಮಾನವಾಗಿ ಸ್ವೀಕಾರ ಮಾಡೋದಿಲ್ಲ. ಅದಕ್ಕಿಂತ ವಿಶೇಷವಾಗಿರುವಂಥ ಹೆಸರನ್ನು ನಿಮಗೆ ಕೊಡ್ತೀನಿ. ಇನ್ನೊಂದು ಸಾರಿ ಓದೋಣ ಈ ಮಾತನ್ನು. ಮತ್ತು ನಪುಂಸಕನು, 3ನೇ ವಚನ 3ನೇ ಸಾಲಿಂದ, ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. ಫಸ್ಟ್ ಸಮಾಧಾನ ಮಾಡ್ತಿದ್ದಾರೆ, ಮಗನೇ ಅನ್ನುವುದರ ಜೊತೆ ಇಷ್ಟು ದಿನ ಬರೀ ಸ್ತ್ರೀ ಪುರುಷರನ್ನು ಕರೀತಿದ್ದಂತಹ ವಚನಗಳು ಮಾತ್ರ ನಮಗೆ ಗೊತ್ತು, ಹೌದಾ? ನಪುಂಸಕರಿಗೆ ಏನು ಹೇಳ್ತಿದ್ದಾರೆ ದೇವರು? ನೀನು ಗೊಡ್ಡು ಮರ, ನಿನ್ನನ್ನು ಪ್ರಪಂಚ ಪೂರ್ತಿ ತಳ್ಳಿತು, ನೀನು ಯಾವ ಕೆಲಸಕ್ಕೂ ಬರೋದಿಲ್ಲ, ನಿನ್ನಿಂದ ಮುಂದೆ ಸಂತಾನೋತ್ಪತ್ತಿ ಆಗೋದಿಲ್ಲ ಅನ್ನುವಂತಹ ಕೊರಗು ನಿನಗಿರಬಾರ್ದು. ಈ ಕೊರಗು ನಿನಗಿರಬಾರ್ದು. ಸಮಾಧಾನ ಮಾಡುವಂತಹದ್ದು ಅಂದರೆ ಇದೆ ಅಲ್ವಾ? ನಿಮ್ಮ ಮಕ್ಕಳು ಅಳ್ತಿರ್ಬೇಕಾದ್ರೆ ನೀವು ಕಣ್ಣೀರು ಒರೆಸಿ ಕರ್ಚಿಫಲ್ಲಿ, ಹೌದಾ ಇಲ್ವಾ? ಒಂದು ಚಾಕ್ಲೇಟು ಬಿಸ್ಕೆಟ್ ಕೊಡಿಸ್ತೀರಾ? ದೇವರು ಸಮಾಧಾನ ಮಾಡ್ತಿದ್ದಾರೆ ಯಾರನ್ನು? ನಪುಂಸಕರನ್ನು. ನೀನು ಫಸ್ಟ್ ಏನು ಅನ್ಕೋಬಾರ್ದು, ನಿನ್ನನ್ನು ನಾನು ಗೊಡ್ಡು ಮರ, ನಾನು ಯಾವ ಕೆಲಸಕ್ಕೂ ಬರೋದಿಲ್ಲ ಅನ್ನುವಂತಹದ್ದನ್ನು ಫಸ್ಟ್ ತೆಗೆದುಹಾಕು ನಿನ್ನ ಮನಸ್ಸಿನಿಂದ. ತೆಗೆದುಹಾಕ್ಬಿಟ್ಟು ನಿನಗಿಷ್ಟ ಬಂದಂತೆ ನೀನು ಜೀವನ ಮಾಡಬಾರ್ದು. ನೀನು ಇದೆಲ್ಲ ತೆಗೆದು ಹಾಕ್ಬಿಟ್ಟು ಬಿಡು ನನಗೇನು ತೊಂದರೆ ಇಲ್ಲ, ದೇವರು ಹೇಳಿದ್ದಾರೆ ನಾನು ಗೊಡ್ಡು ಮರ ಅಂತ ಅನ್ಕೋಬಾರ್ದು ಅಂತ ಅಂದ್ಕೊಂಡು ನಿನಗಿಷ್ಟ ಬಂದಂತೆ ಜೀವನ ಮಾಡಬಾರ್ದು. ನೀನು ಯಾವ ಥರ ಜೀವನ ಮಾಡಬೇಕು ಅಂತ ನಾನು ನಿನ್ನನ್ನು ಆ ರೀತಿ ಹುಟ್ಟಿಸಿದ್ದೀನಿ. ನಿನಗೇನಕ್ಕೋಸ್ಕರ ಯಾವ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿಲ್ಲ, ನಿನಗೇನಕ್ಕೋಸ್ಕರ ಯಾವ ಬಾಧ್ಯತೆಗಳು ಕೊಟ್ಟಿಲ್ಲ, ನಿನ್ನನ್ನು ಏನಕ್ಕೋಸ್ಕರ ಈ ಸಂಬಂಧಗಳ ಬಲೆಯಲ್ಲಿ ಸಿಲುಕಿಸಿಲ್ಲ. ಏನಕ್ಕೋಸ್ಕರ? ನೀನು ಯಾವ ಥರ ಇರಬೇಕು ಹಾಗಿದ್ರೆ? ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. 4ನೇ ವಚನ, ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ. ಹಳೆ ಒಡಂಬಡಿಕೆಯಲ್ಲಿ ಇದೆ ಅಲ್ವಾ ಆಜ್ಞೆ? ಹೊಸ ಒಡಂಬಡಿಕೆಯ ರೂಪದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಸತ್ಯವೇದದಲ್ಲಿ ಬರೆಸಿ ಕೊಟ್ಟಿರುವಂತಹ ಮಾತುಗಳನ್ನು ನೀನು ಆಚರಿಸಿ. ನೆಕ್ಸ್ಟ್, ನನಗೆ ಮೆಚ್ಚುಗೆ ಆದದ್ದನ್ನು ಕೈಗೊಂಡು. ನೀನು ನಿನ್ನ ಇಷ್ಟದಂತೆ ಮಾಡಲಿಕ್ಕೋಸ್ಕರ ನಾನು ನಿನ್ನನ್ನು ನಪುಂಸಕನಾಗಿ ಸೃಷ್ಟಿ ಮಾಡಿಲ್ಲ. ನಿನ್ನನ್ನು ಯಾರಾದರೂ ತಿರಸ್ಕಾರ ಮಾಡಿದ್ರೆ ಪ್ರಪಂಚದಲ್ಲಿ, ನಿನ್ನನ್ನು ಯಾರಾದರೂ ನೋಡಿ ಹಾಸ್ಯ ಮಾಡಿದ್ರೆ ನಾನು ಬಾಧೆ ಪಡ್ತಿದ್ದೀನಿ. ಭೂಮಿಯ ಮೇಲೆ ನಪುಂಸಕರನ್ನು ಯಾರಾದರೂ ಹಿಂಸೆ ಪಡಿಸಿದ್ರೆ ಯಾರು ಬಾಧೆ ಪಡ್ತಾರೆ? ನಿಮ್ಮ ಮಕ್ಕಳನ್ನು ಯಾರಾದರೂ ಹಿಂಸೆ ಪಡಿಸಿದ್ರೆ ಯಾರು ಬಾಧೆ ಪಡ್ತಾರೆ? ನೀವು ಬಾಧೆ ಪಡ್ತೀರಾ? ನಪುಂಸಕರನ್ನು ಹೋಗು ಅಂತ ಹೇಳಿ ಯಾರಾದರೂ ಹೊರಗಡೆ ತಳ್ಳಿದ್ರೆ ಯಾರು ಬಾಧೆ ಪಡ್ತಿದ್ದಾರೆ? ದೇವರು. ನನಗೆ ಬಾಧೆ ಆದರೂ ಪರವಾಗಿಲ್ಲ, ನಿನಗೆ ಬಾಧೆ ಆದರೂ ಪರವಾಗಿಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳಿ ನಿನ್ನನ್ನು ಏನಕ್ಕೋಸ್ಕರ ಆ ರೀತಿ ಸೃಷ್ಟಿ ಮಾಡಿದ್ದೀನಿ ಅಂದರೆ, ನೀನು ನನ್ನ ಇಷ್ಟವನ್ನು ನೆರವೇರಿಸುವಂತಹದ್ದು ನಿನಗೆ ಕಷ್ಟ ಆಗಬಾರ್ದು. ನಿನಗೆ ಯಾವುದು ಅಡ್ಡ ಬರಬಾರ್ದು. ನೀನು ನನ್ನ ಇಷ್ಟವನ್ನು ನೆರವೇರಿಸಬೇಕಾದ್ರೆ ಫ್ರೀ ಆಗಿರಬೇಕು. ನಿನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಇದನ್ನು ಮಾಡಬೇಡ, ಇದನ್ನು ಮಾಡು ಅನ್ನುವಂಥವರು ಯಾರೂ ಇರಬಾರದು. ನೀನು ಹೇಗೆ ನಡ್ಕೋಬೇಕು? ನನ್ನ ದಿನವನ್ನು ನೀನು ಆಚರಿಸಬೇಕು ಹಳೆ ಒಡಂಬಡಿಕೆಯ ಪ್ರಕಾರ, ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂಥ ಆಜ್ಞೆ. ನೆಕ್ಸ್ಟ್ ಅದಾದ ನಂತರ ಏನಂತೆ? ನನಗೆ ಮೆಚ್ಚುಗೆ ಆದದ್ದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ಈ ಥರ ನೀನು ಒಂದು ವೇಳೆ ನಡ್ಕೊಂಡೆ ಅಂತ ಅನ್ಕೋ, ಹೇಗಿಡ್ತೀನಿ ನನ್ನ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಾಕಾರಗಳೊಳಗೆ, ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ನನ್ನ ಪ್ರಾಕಾರಗಳೊಳಗೆ, ನನ್ನ ಆಲಯದೊಳಗೆ. ಹಳೆ ಒಡಂಬಡಿಕೆಯಲ್ಲಿ ಆಲಯ ಅಂತ ಹೇಳಿದ್ರೆ ದೇವರು ಬೇರೆ ಬೇರೆದಾಗಿ ವಿಂಗಡಿಸಿ ಒಂದು 2 ರೀತಿ ಅರ್ಥವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಮಾತಾಡ್ತಿರುವಂಥ ಆಲಯ ಯಾರು? ಇಸ್ರಾಯೇಲಿಯರು, ದೇವರ ಪ್ರಜೆಗಳು. ಯಾಕೆಂದರೆ ದೇವರು ಚಿನ್ನದಲ್ಲೂ ನಾನು ಚಿನ್ನದ ಆಲಯವನ್ನು ಕಟ್ಟಿಸ್ತೀನಿ ನೀರು ಅಂತ ಹೇಳಿದ್ರೆ ಅಲ್ಲಿರಲಿಲ್ಲ. ನಾನು ಎಲ್ಲಿರಬೇಕು ಅಂತ ಅಂದ್ಕೊಂಡ್ರು? ಮೋಶೆನ ಕರೆದು, ಮೋಶೆ ಬಾ ಇಲ್ಲಿ, ಜನರ ಮಧ್ಯೆ ನನಗೊಂದು ಟೆಂಟ್ ಹಾಕು, ಜನರ ಮಧ್ಯೆ ನನಗೊಂದು ಗುಡಾರವನ್ನು ಏರ್ಪಡಿಸು, ನಾನು ಅಲ್ಲಿ ವಾಸ ಮಾಡ್ತೀನಿ. ಹೌದಾ? ಚಿನ್ನದ ಆಲಯ ಅಂತ ಹೇಳಿದ್ರೆ ಬೇಡ ಅಂದರು. ಎಲ್ಲಿ ಕಟ್ಟು ಅಂತ ಹೇಳ್ತಿದ್ದಾರೆ ಆಲಯವನ್ನು? ಜನರ ಮಧ್ಯ. ಯಾಕೆ? ನಾನು ನನ್ನ ಮಕ್ಕಳ ಮಧ್ಯ ಇರಬೇಕು, ಅದೇ ನನಗಾಲಯ. ನಾನು ನನ್ನ ಮಕ್ಕಳ ಮಧ್ಯ ವಾಸ ಮಾಡುವಂತಹದ್ದು ನನಗಾಲಯ. ಹಳೆ ಒಡಂಬಡಿಕೆಯಲ್ಲಿ ಆಲಯ ಅಂತ ಹೇಳಿದ್ರೆ ಆ ಪೂರ್ತಿ ಆ ಸಂಘವನ್ನು ಸೇರಿಸಿದಾಗ, ಇಸ್ರಾಯೇಲಿಯರ ಸಂಘವನ್ನು ಸೇರಿಸಿದಾಗ, ಎಷ್ಟು ಜನ ಇದ್ದಾರೋ ಅಷ್ಟು ಜನರನ್ನು ಸೇರಿಸಿದಾಗ ಅದು ಆಲಯ. ಇಲ್ಲಿ ಬರೀತಿರುವಂಥ ಅರ್ಥದಲ್ಲಿ ನನ್ನ ಆಲಯಗಳೊಳಗೆ ಅಷ್ಟು ಜನರ ಮಧ್ಯ ನನ್ನ ಪ್ರಾಕಾರಗಳೊಳಗೆ ನಿಮ್ಮನ್ನೇನು ಮಾಡ್ತೀನಿ?
ಗಂಡು ಹೆಣ್ಣಿಗೆ ಏನು ಇನ್ಚಾರ್ಜ್ ಕೊಟ್ಟಿದ್ದೀನೋ ಅದಕ್ಕಿಂತ ದೊಡ್ಡ ದೊಡ್ಡ ಇನ್ಚಾರ್ಜನ್ನು ನಿಮಗೆ ಕೊಡ್ತೀನಿ, ಅದಕ್ಕಿಂತ ದೊಡ್ಡ ದೊಡ್ಡ ಉತ್ತಮವಾಗಿ ನಿಮ್ಮನ್ನು ಇಡ್ತೀನಿ, ಪುರುಷನಿಗಿಂತ ಸ್ತ್ರೀಗಿಂತ ಇನ್ನೂ ವಿಶೇಷವಾಗಿರುವಂಥ ಹೆಸರನ್ನು ನಿಮಗೆ ಕೊಡ್ತೀನಿ, ಆ ರೀತಿ ನಿಮ್ಮನ್ನು ಎತ್ತಿ ನಡೆಸ್ತೀನಿ ಅಂತಿದ್ದಾರೆ. ಇನ್ನೊಂದು ಸರಿ ಓದೋಣ ಇದೇ ಮಾತನ್ನು. ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಮೋಸ ಮಾಡಿದ್ರೆ ದೇವರಿವ್ರಿಗೆ, ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ ಈ ಆಫರ್ ಕೊಡ್ತಾ ಇರಲಿಲ್ಲ ಪ್ರಿಯರೇ ದೇವರು. ಒಂದು ವೇಳೆ ಇವ್ರಿಗೆ ಅನ್ಯಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವರಿಗೆ ಇಷ್ಟೆಲ್ಲ ಆಫರ್ ಏನಕ್ಕೋಸ್ಕರ ಅದಕ್ಕೆ ನೀವು ಹಳೆ ಒಡಂಬಡಿಕೆಯಲ್ಲಿ ಓದ್ಕೊಂಡು ಬನ್ನಿ. ಒಂದು ಕಡೆಯಿಂದ ನಪುಂಸಕರು ರಾಜಕಂಚುಕಿಗಳು ಅಂತ ಕರೀತಾರೆ. ಓದಿದ್ದೀವ ಈ ಪದವನ್ನು? ಓದಿದ್ದೀವ ನಾವು? ರಾಜಕಂಚುಕಿಗಳು ಅನ್ನುವಂಥ ಪದವನ್ನು ಓದಿದ್ದೀವ. ಎಲ್ಲಿರ್ತಾರೆ ಗೊತ್ತಾ? ಎಲ್ಲಿರ್ತಾರೆ? ಆಸ್ಥಾನದಲ್ಲಿ, ರಾಣಿಯ ಪಕ್ಕದಲ್ಲಿ, ಮುಖ್ಯವಾಗಿರುವಂಥ ಕೆಲಸಗಳಿಗೆ ಅವರನ್ನು ಬಳಕೆ ಮಾಡ್ಕೊಳ್ತಾ ಇದ್ರು, ನಪುಂಸಕರನ್ನು, ಕಂಚುಕಿಗಳನ್ನು. ಆ ರೀತಿ ಇತ್ತು. ಇವರು ಅಷ್ಟೊಂದು ಹೈ ಪೊಸಿಷನಲ್ಲಿ ಇಡ್ತಾ ಬರ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಓದ್ತೀವಲ್ಲೋ, ಫಿಲಿಪ್ಪನ್ನು ದೀಕ್ಷಾಸ್ನಾನ ಕೊಟ್ಟು ಮಾರ್ಪಡಿಸಿದಂತಹ ವಿಚಾರ. ಇವಾಗ ಹೇಳಿ, ಇವರು ಪರಲೋಕ ಕೊಡ್ತಾರೆ ಇಲ್ಲೋ? ಭೂಮಿಯ ಮೇಲೆ ಇಷ್ಟೊಂದೆಲ್ಲ ಆಫರ್ ಕೊಟ್ಟಂತಹ ದೇವರು ಪರಲೋಕ ಕೊಡ್ತಾರ? ಇವರಿಗೆ ಪರಲೋಕ ಕೊಡ್ತಾರ? ಬರೀ ಹೆಣ್ಣು ಗಂಡಿಗೆ ಮಾತ್ರನ? ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಮಾತುಗಳದ್ದು ಏನೇನು ಓದ್ಕೊಂಡಿದ್ದೀವಿ ನಾವು? ಹೆಣ್ಣು ಗಂಡು ಅನ್ನುವಂತಹ ಭೇದ ಇದೆಯಾ? ಗ್ರೀಕನ್ನು ಅನ್ನುವಂತಹ ಭೇದ ಇದೆಯಾ? ಅನ್ಯರು ಅನ್ನುವಂತಹ ಭೇದ ಇದೆಯಾ? ಯಾವುದಾದ್ರೂ ಇದೆಯಾ? ದೀಕ್ಷಾಸ್ನಾನ ಅನ್ನುವಂಥ ಆಫರ್ ಇವ್ರಿಗೂ ಇದೆಯಾ? ದೀಕ್ಷಾಸ್ನಾನ ಅನ್ನುವಂಥ ಆಫರ್ ಇವರಿಗೂ ಇದೆಯಾ? ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಯಾವುದು? ಆ ಮಾತನ್ನು ಒಂದ್ಸರಿ ಓದ್ಕೊಬರೋಣ ಹೊಸ ಒಡಂಬಡಿಕೆಯಲ್ಲಿ. ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ. ನೆನ್ಪಿಟ್ಕೊಳ್ಳಿ,